ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭೀಮನ ಸಾರಿ ಭೀಮನ ಅಮಾವಾಸ್ಯೆ. ಸೊ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋ ದಿನ. ಇವತ್ತಿನ ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಲೇಟಾಗಿ ಬ್ಲಾಗ್ ಬರ್ತಾಯಿದೆ. ಎವ್ರಿಡೇ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ನಾನು ಆಫೀಸ್ ಮುಗಿಸ್ಕೊಂಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದಕ್ಕೆ ತಮ್ನೇಲ್ ಮಾಡಿ ಹಾಕೋಷ್ಟೊತ್ತಿಗೆ 11 ಗಂಟೆ ಆಗ್ತಾಯಿದೆ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬಂದು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಅಂದರೆ ನಮ್ಮಪ್ಪ ಅವರೆಲ್ಲ ರೆಡಿ ಮಾಡಿದ್ರು. ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಸೊ ಇವಾಗ ಹಾಗೇ ದೇವ್ರಿಗೆ ರೆಡಿ ಮಾಡಿಕೊಂಡು ವ್ರತಕ್ಕೆ ಕೂಡ ದಾರ ಅಕ್ಷತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದಾರ ಅಂದರೆ ಕಂಕಣ ರೆಡಿ ಮಾಡಿಕೊಂಡು ದೀಪ ಎಲ್ಲೋ ಇಟ್ಬಿಟ್ಟಿದ್ದೀನಿ ಗೈಸ್. ಬತ್ತಿ ಹಚ್ತಾರಲ್ಲ, ಎಣ್ಣೆ ಹಚ್ಚೋ ದೀಪ, ಅದು ಸಿಗಲಿಲ್ಲ. ಕೊನೆಗೆ ಏನಂತಾರೆ ತುಪ್ಪದ ದೀಪ ಹಚ್ತಾರಲ್ಲ, ಅದನ್ನೇ ಹಚ್ಚಿದೆ. ಅದು ಕೂಡ ಶ್ರೇಷ್ಠನೇ ತುಪ್ಪದ ದೀಪ ಹಚ್ಚೋದು. ಅದರಲ್ಲೇ ಏನಂತಾರೆ ಕೆಂಪು ನೀರು ಮಾಡಿ ಆರತಿ ತೆಗಿತೀವಲ್ಲ, ಅದನ್ನೇ ದೀಪ ಹಚ್ಚಿದೆ ನಾನು. ಕೆಲ್ಸಕ್ಕೆ ಹೋಗೋರ ಕತೆ ಇಷ್ಟೇ, ಎಲ್ಲ ಹುಡ್ಕೊಂಡು ಮಾಡೋಷ್ಟು ಟೈಮ್ ಇರಲ್ಲ. ಇರೋ ಟೈಮಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು. ಹಂಗಂತ ಯಾವುದೇ ನಮ್ಮ ನಿಯಮಗಳನ್ನ ತಪ್ಪಿಸ್ಬಾರ್ದು ಅನ್ನೋದು ನಂದು. ನಮಗೇನು ಬಂದಿರುತ್ತೋ ನಾವು ಮಾಡೋದನ್ನು, ಪೂರ್ವಜರು ಏನು ಮಾಡ್ಕೊಂಬಂದಿದ್ದಾರೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನನ್ನ ಕೈಲಾದಷ್ಟು ಬೇಗ ಮಾಡಿಬಿಟ್ಟು ಹೊರಡೋಣ ಕೆಲಸಕ್ಕೆ ಅಂತಲೇ ಟ್ರೈ ಮಾಡಿ ಬೇಗ ಮಾಡ್ತಾಯಿದ್ದೀನಿ. ಸೊ ಟೈಮ್ ಇಲ್ಲ, 9:15 ಆಗೋಗಿದೆ. ಜಲ್ದಿ ಪಟ ಆ ಕಡೆಗೆ ಹೋಗ್ತೀನಿ, ಈ ಕಡೆ ಬರ್ತೀನಿ, ಇದೇ ಆಗ್ತಾಯಿದೆ ಬೆಳಗ್ಗೆ. ದೇವ್ರದ್ದು ಅಷ್ಟೇ, ಹೂವು ಎಲ್ಲ ತೆಗಿಬೇಕಲ್ವಾ. ದೇವ್ರ ಸಾಮಾನೆಲ್ಲ ತೊಳಿಲಿಲ್ಲ, ಬೆಳಗ್ಗೆ ಟೈಮ್ ಆಗಲಿಲ್ಲ. ಸೊ ನಾಳೆ ಅಥವಾ ನಾಳಿದ್ದು ಕ್ಲೀನ್ ಮಾಡ್ಕೊತೀನಿ ಅದನ್ನು. ಇವತ್ತು ವ್ರತ ಮಾಡಬೇಕಿತ್ತಲ್ಲ, ಹಾಗಾಗಿ ಟೈಮ್ ಸಾಕಾಗ್ತಾಯಿಲ್ಲ ಅಂದ್ಬಿಟ್ಟು ಹಾಗೆ ಪೂಜೆ ಶುರು ಮಾಡಿದೆ. ಎಲ್ಲ ಹೂವು ಎಲ್ಲ ಚೇಂಜ್ ಮಾಡ್ಕೊಂಡು, ನಿನ್ನೆ ಹೊಸದಾಗೆ ಹೂವು ಇಟ್ಟಿದ್ದೆ, ಮತ್ತು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮತ್ತೆ ಹೊಸ ಹೂವು ಇಟ್ಟೆ. ಕಟ್ಟಿರೋ ಹೂವು ಹಾಕಷ್ಟು ಟೈಮ್ ಇರಲಿಲ್ಲ ಗೈಸ್, ಇನ್ನು ಕಟ್ಟಬೇಕಿತ್ತು. ನೈಟ್ ತಂದಿದ್ದು ಲೇಟಾಯಿತು ಬಿಡಿ ಹೂವು, ಹಂಗಾಗಿ ಕಟ್ಟೋದು ಲೇಟಾಯಿತು. ಅದು ಸ್ವಲ್ಪನೇ ಇತ್ತು, ಸಾಕಾಗಲ್ಲ ಅಂದ್ಬಿಟ್ಟು ಬಿಡಿ ಹೂವನ್ನೇ ಸಾಮಂತಿಗೆ ಮತ್ತು ರೋಸ್ ಹೂವನ್ನೇ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೇಳೋದ್ನಲ್ಲ ತುಪ್ಪದ ದೀಪಕ್ಕೂ ಅರಿಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ಅದಕ್ಕೆಲ್ಲ ಏನಂತಾರೆ ಪಾದಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇವಾಗ ದೀಪ ಹಚ್ಚೋಣ ಅಂಥೇಳಿ ಫಸ್ಟು ಮನೆ ದೇವ್ರಿಗೆ ಪೂಜೆ, ಮನೆಯಲ್ಲಿ ಪೂಜೆ ಮಾಡಬೇಕು. ಮನೆ ಅಂದರೆ ನಾರ್ಮಲಾಗಿ ದೇವ್ರ ಮನೆ ಪೂಜೆ, ಮನೆ ದೇವ್ರಿಗೆ ಪೂಜೆ, ಮತ್ತು ಹೊಸ್ಲಿಗೆಲ್ಲ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿಕೊಂಡು, ಸೂರ್ಯನಿಗೂ ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬಂದು ನಂತರ ಏನು ಗಂಡನಿಗೆ ಪಾದಪೂಜೆ ಮಾಡಬೇಕು. ಆ್ಯಕ್ಚುಲಿ ಇರೋ ಪ್ರಕಾರ ಈ ಜ್ಯೋತಿರ್ಭೀಮೇಶ್ವರ ವ್ರತನ 9 ವರ್ಷ ಮಾಡಬೇಕು ಅಂತಾರೆ. ಅಂದರೆ ಮದುವೆ ಆದಾಗಿಂದ 9 ವರ್ಷ, ಅಥವಾ ನಾವು ಮಾಡೇ ಇಲ್ಲ ಇವಾಗ ಶುರು ಮಾಡ್ತೀವಿ ಅಂದರೂ 9 ವರ್ಷ ಮಾಡಬೇಕು ಅಂತ ಹೇಳ್ತಾರೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಸೊ ನಾನು ಎಲ್ಲೋ ಕೇಳ್ಪಟ್ಟಿದ್ದು. ಸೊ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದು ನಮ್ಮ 5ನೇ ವರ್ಷದ ಜ್ಯೋತಿರ್ಭೀಮೇಶ್ವರ ವ್ರತ. 4 ವರ್ಷ ತುಂಬಿ 5ಕ್ಕೆ ಬಿದ್ದಿದೆ ನಾವು ಮದುವೆ ಆಗಿ. ಸೊ 5ನೇ ವರ್ಷದ ವ್ರತ ಇದು. ಪೂಜೆ ಮಾಡ್ತಾಯಿದ್ದೀನಿ ಗೈಸ್. ನಾನು ಸ್ವಲ್ಪ ಮಂತ್ರಗಿಂತ್ರ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಕಡ್ಡಿ ಅಲ್ಲಲ್ಲೇ ತಿರುಗ್ತಾ ಇರುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿ ಎಷ್ಟು ಟೈಮ್ ಅಂದರೆ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದೇ ನಾವು ಆಫೀಸಲ್ಲಿ ಹೋಗಿ ಕೂತ್ಕೊಂಡಾಗ ಸಂಜೆ ಬೇಗ ಆಗುತ್ತಾ ಅಂದರೆ ಟೈಮೇ ಹೋಗಲ್ಲ. ಅದೇ ಮನೆಯಲ್ಲಿ ಒಂದು 10 ನಿಮಿಷ ಭಕ್ತಿಯಿಂದ ಪೂಜೆ ಮಾಡೋಣ ಅಂದರೆ ಟೈಮ್ ಸಾಕಾಗಲ್ಲ. ಇವಾಗ ಪೂಜೆ ಎಲ್ಲ ಮುಗೀತು, ಆರತಿ ಎಲ್ಲ ಮಾಡಿದೆ, ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ತುಂಬ ಲೆಂತ್ ಆಗೋಗುತ್ತೆ ವೀಡಿಯೋ ಅಂತ. ಈಗ ನಮ್ಮ ಯಜಮಾನ್ರ ಕರೆದ್ರೆ ಅವರು ಪಂಚೆ ಉಟ್ಕೊಳ್ಳೋಕ್ಕೂ ಸಂಕಟ. ಬೆಳಗ್ಗೆ ಎದ್ದೋಳಿಸಿ ಸ್ನಾನ ಮಾಡ್ಕೊತಾಳೆ, ಪೂಜೆ ಮಾಡ್ತೀನಿ ಅಂತಾಳೆ, ಹಿಂಸೆ ಇಕ್ತಾಳೆ ಅಂತ. ಮಗಳನ್ನ ಬೇರೆ ಸ್ಕೂಲಿಗೆ ಬಿಡಬೇಕಿತ್ತಲ್ಲ, ನಮ್ಮ ಅಪ್ಪನಿಗೆ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ. ಅವ್ರಿಗೇನು ಕಳಿಸ್ಲಿಲ್ಲ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಬೇಕು ಅಂತ. ಅವ್ರಿಗೆ ಗೊತ್ತಿಲ್ಲ ಇವತ್ತು ಭೀಮನ ಅಮಾವಾಸ್ಯೆ ಅಂತ. ನಾನು ನಿನ್ನೆ ಹೇಳಲಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎಂಥವ್ರಿಗಾದ್ರೂ ಅಯ್ಯೋ ನಂಗೆ ಇನ್ನೂ ನಿದ್ದೆ ಬರ್ತಾಯಿತ್ತು, ಇವಾಗ ಸ್ನಾನ ಮಾಡಬೇಕಾ ಅನ್ನಂಗೆ ಆಗಿರುತ್ತೆ. ಬಲವಂತಕ್ಕೆ ಇನ್ನು ಹೇಳಿದ್ದೀನಿ ಅಂತ ಹೇಳಿ ಹೋಗಿ ಮತ್ತೆ ಸಂಜೆ 6 ಗಂಟೆಗೋ 4:45 5:45ಗೂ ಭೀಮನ ಅಮಾವಾಸ್ಯೆ ಮುಗ್ದೋಗುತ್ತೆ ಇವತ್ತು. ಸೊ ಹಂಗಾಗಿ ಮತ್ತೆ ಸಂಜೆ ನಾನು ಬರೋದೇ 6:30 7 ಗಂಟೆ. ಅವಾಗ ಯಾವಾಗ ಬಂದು ಪೂಜೆ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ 10 ನಿಮಿಷ ಆಫೀಸಿಗೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಬೆಳಗ್ಗೆನೇ ಮಾಡಿ ಹೋಗಬೇಕು ಪೂಜೆ ಅಂತಲೇ ನಾನು ಇದ್ದಿದ್ದು.
ಸೊ ಈಗ ಶುರು ಮಾಡಿ ಕಾಲು ತೊಳೆದು ಪೂಜೆ ಮಾಡ್ತಾಯಿದ್ದೀನಿ. ರೇಗಿಸ್ತವ್ರೆ. ಆ್ಯಕ್ಚುಲಿ ಒರಿಜಿನಲ್ ವಾಯ್ಸ್ ಓವರ್ ಹಾಕೋಣ ಅಂದರೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವಿಡಿಯೋ ಬಂದು 23 ಮಿನಿಟ್ಸ್ ಆಗಿತ್ತು ಓವರಾಲು. ಅದನ್ನು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ವಾಯ್ಸು ಅಷ್ಟು ಚೆನ್ನಾಗಿ ಕಯಪಯ ಅನ್ನಂಗಿದೆ. ಅದಕ್ಕೋಸ್ಕರ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ರೇಗಿಸ್ತಾ ಇದ್ದಾರೆ. ಸೋಪ್ ಕೊಡಲಾ, ಸೋಪ್ ಹಚ್ಬಿಟ್ಟು ತೊಳಿತೀಯಾ ಅಂತ ಕೇಳ್ತಾ ಇದ್ದಾರೆ. ವ್ರತ ಮಾಡುವಾಗ ಸೀರೆ ಉಟ್ಕೋಬೇಕು ಹೌದು, ಬಟ್ ನನಗೆ ಟೈಮ್ ಇಲ್ಲ, ನಾನು ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ. ಸೊ ನಾವು ಮನೇಲಿರೋರಾದರೆ ಸೀರೆ ಎಲ್ಲ ಉಟ್ಕೊಂಡು ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಮಾಡ್ಬೋದು. ನಾನು ಸೀರೆ ಉಟ್ಕೊಂಡು ಮತ್ತೆ ವ್ರತ ಮಾಡಿ ಮತ್ತೆ ನಾವು ಸೀರೆ ನನಗೆ ಎವ್ರಿಡೇ ಅಲೋವ್ ಇಲ್ಲ ಆಫೀಸಲ್ಲಿ. ಯಾವುದಾದ್ರು ಫಂಕ್ಷನ್ಸು ಮತ್ತು ಹಬ್ಬ ಇದ್ದಂಗೆ ಮಾತ್ರ ಅಲೋವ್ ಮಾಡ್ತಾರೆ, ಇಲ್ಲಾಂದರೆ ಆಫೀಸಲ್ಲಿ ನಾವು ಸ್ಯಾರಿ ಹಾಕ್ಕೊಂಡು ಹೋಗಂಗಿಲ್ಲ. ಸೊ ಹಂಗಾಗಿ ನಾನು ಸ್ಯಾರಿ ಹಾಕಿಲ್ಲ. ಸೊ ಮೊದಲು ಒಂದು ಚಂಬಲ್ಲಿ ನೀರು ತೊಗೊಂಡು ಆ ಚಂಬಿಗೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ, ಹೂವನ್ನು ಹಾಕಿ ಅದರಿಂದ ಪಾದ ತೊಳಿಬೇಕು. ಖಾಲಿ ನೀರಲ್ಲಿ ಪಾದ ತೊಳಿಬೇಡಿ. ಯಾರಿಗಾರು ಗೊತ್ತಿಲ್ಲ ಅಂದರೆ, ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿಲ್ಲ ಅಂದರೆ ಮೊದಲು ಅರಿಶಿನ ಮತ್ತು ಕುಂಕುಮ, ಅಕ್ಷತೆ ಮತ್ತು ಹೂವು ಯಾವ ಹೂವಾದರೂ ಇಡ್ಬೋದು ಗೈಸ್. ಏನಿದೆ ಹೂವು ಅದೇ ಹೂವು ಅಂತೇನಿಲ್ಲ. ಈ ಗಣಗ್ಲೆ ಹೂವು ಅದೆಲ್ಲ ಇಡೋಂಗಿಲ್ಲ. ಸೊ ಅದು ಬಿಟ್ಟು ಬೇರೆ ಯಾವ ಹೂವು ಆದರೂ ಇಡ್ಬೋದು. ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ. ಭಕ್ತಿ ಅನ್ನೋದು ಮುಖ್ಯ ಆಗಿರುತ್ತೆ ಯಾವುದೇ ಪೂಜೆ ಮಾಡಬೇಕಾದ್ರೂ, ಆಡಂಬರ ಅಲ್ಲ. ಸೊ ನಮ್ಮಲ್ಲಿ ಏನು ಅವೈಲೇಬಲ್ ಇರುತ್ತೋ ಆ ಟೈಮ್ಗೆ ಅದರಿಂದ ಮಾಡೋಣ ಅಂಥೇಳಿ ಪಾದ ತೊಳೆದು ಏನಂತಾರೆ ಕಡ್ಡಿ ಬೆಳಗಿ ಕರ್ಪೂರ ಮಾಡಿ, ಕರ್ಪೂರ ತುಂಬ ಅದು ಸೀರೆಗಳೆಲ್ಲ ಇದೆಲ್ಲ ತುಂಬ ಹೊಗೆ ಬರುತ್ತೆ ಅಂಥೇಳಿ ಫಸ್ಟು ಒಂದು ಸ್ವಲ್ಪ ಆಚೆ ಇಟ್ಬಿಟ್ಟು ಬರೋಣ, ಬ್ಲ್ಯಾಕ್ ಕಟ್ಬಿಡುತ್ತೆ ಅಂತೇಳಿ ಆಚೆ ಇಟ್ಟು ಬಂದೆ. ಈಗ ಕಾಲು ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ಹಾಕಿಸ್ಕೊಂಡು ಕಂಕಣ ಕಟ್ಟಿಸ್ಕೊಂಡು ಅವ್ರ ಕಡೆಯಿಂದ ನೆಕ್ಸ್ಟ್ ನಾನು ಅವ್ರಿಗೆ ಕಂಕಣ ಕಟ್ಬಿಟ್ಟು ಕಡ್ಡಿನೂ ಆಚೆ ಚುಚ್ಬಿಟ್ಟು ಬರೋಣ ಅಂತ ಹೋಗಿದ್ದೀನಿ. ಆ ಕರ್ಪೂರ ಸ್ವಲ್ಪ ಗಾಳಿಗೆ ಹಾರೋಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಹಚ್ಬಿಟ್ಟು, ಅದು ಜಾಸ್ತಿ ಇರಲಿಲ್ಲ, ಚೂರಿತ್ತು, ಹಾಗಾಗಿ ಅದನ್ನು ಹಚ್ಚಿದೆ. ಈಗ ಕೆಂಪು ನೀರು ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಮುಂಚೆನೇ ಮಾಡಿಡ್ತಾರೆ ಗೈಸ್, ನಾನು ಆವಾಗಲೇ ಮಾಡ್ಕೊಳ್ಳೋದು ಕೆಂಪು ನೀರನ್ನು. ಮುಂಚೆನೇ ಮಾಡಿ ಇಟ್ಕೊಳ್ಳಲ್ಲ. ಪೂಜೆ ಎಲ್ಲ ಆದಮೇಲೆ ಕೆಂಪು ನೀರು ಮಾಡಿಕೊಂಡು, ಆ್ಯಕ್ಚುಲಿ ದೀಪ ಹೇಳಿದ್ನಲ್ಲ ಬತ್ತಿ ದೀಪ ಇರಲಿಲ್ಲ ಅಂತೇಳಿ ನಾನು ತುಪ್ಪದ ದೀಪನೇ ಹಚ್ಚಿದ್ದೆ ಅಂತ. ಸೊ ತುಪ್ಪ ಚೆನ್ನಾಗಿ ಹಾಕಿ ಇಟ್ಟಿದ್ದೆ, ಹಾಗಾಗಿ ಉರಿತಾ ಇತ್ತು. ಅದರಲ್ಲೇ ನಾನೀಗ ಪೂಜೆ ಮಾಡಿ ಮುಗಿಸ್ದೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ.